ಇದು ಹಣ್ಣಾಗಬೇಕಷ್ಟೇ, ಎಲ್ಲ ಬೆಳೆದಿದೆ, ಹಳದಿ ಕಲರ್ ಆಗಿ ಆಮೇಲೆ ಕಪ್ಪಾಗ್ತದೆ. ಒಂದೆಲಗದ ಚಟ್ನಿ ರೆಡಿ ಆಯಿತು. ಈಗ ತೋರಿಸಿದ್ರಲ್ಲಿ ಇದು ಡಿಫ್ರೆಂಟ್, ಅದು ಇನ್ನೂ ಕೂಡ ದೊಡ್ಡದಾಗ್ತದೆ. ಅದೇ ಕ್ಯಾತ್ರಿನ್ ಅಂತ ಇದಕ್ಕೆ ಹೇಳೋದು ನಾವು. ಮತ್ತು ನನಗೆ ನೀವು ಅದಕ್ಕೆ ಕ್ಯಾತ್ರಿನ್ ಹೇಳ್ತೀರಾ ಅಂತ ಗೊತ್ತಿಲ್ಲ. ಕಜ್ಜೋ ಮತ್ತು ಅಪ್ಪ ನೋಡಿ ಭಾರಿ ಫ್ರೆಂಡ್ ಉಂಟು. ಈಗ ಸಾಧಾರಣದೆಲ್ಲ ಬಿದ್ದಿದೆ. ಈಗ ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತೇನೆ. ನಾನು ನಿಮ್ಮ ಅನುಷಕ್ಷ ನಾಯಕ್. ಹಾಗೆ ನೀವು ನನ್ನ ಚಾನಲನ್ನು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಜನವರಿ 17ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು, ನಿಮಗೆಲ್ಲರಿಗೂ ಕೂಡ ವಿಶ್ ಯು ಹ್ಯಾಪಿ ಬರ್ತ್ಡೇ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಜನವರಿ 17ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ನಿನ್ನೆ ಈ ಗುಲಾಬಿ ಹಾಕಿದ್ದಕ್ಕೆ ನಂಗೆ ಸುಮಾರಷ್ಟು ಜನ ಹೇಳಿದ್ರಿ ಕ್ಯಾತ್ರಿನ್ ಇರ್ಬೋದು ಅಂತ. ಕ್ಯಾತ್ರಿನ್ ನಮ್ಮ ಮನೆಯಲ್ಲಿ ಆಗ್ತದೆ, ಅಚ್ಚೋಕ ತಂದಿದ್ದಾಳಲ್ಲ, ಅದೇ ಕ್ಯಾತ್ರಿನ್. ತೋರಿಸ್ತೇನೆ ಇಲ್ಲಿ. ಇಟ್ಕೊಳ್ಳಿ, ಇಲ್ಲಿ ಸುಮಾರು ಹೂವಾಗಿದೆ ಅಲ್ಲ, ಇದೇ ಕ್ಯಾತ್ರಿನ್ ಅಂತ ಇದಕ್ಕೆ ಹೇಳೋದು ನಾವು. ಮತ್ತು ನನಗೆ ನೀವು ಅದಕ್ಕೆ ಕ್ಯಾತ್ರಿನ್ ಹೇಳ್ತೀರಾ ಅಂತ ಗೊತ್ತಿಲ್ಲ. ಇದು ನೋಡಿ, ಇದು ಕ್ಯಾತ್ರಿನ್. ಸುಮಾರು ಆಗ್ತದೆ ಹೂವು, ಅಂದರೆ ಚೆಂದ ಗೊಬ್ಬರ ಸಗಣಿ ನೀರು ಹಾಕ್ತಾ ಇರಬೇಕು. ಹಾಗೆ ನಾವು ವಾರಕ್ಕೊಂದ್ಸಲ ಸಗಣಿ ನೀರು ಹಾಕ್ತೇವಲ್ಲ, ಹಾಗೆ ಹೂವು ಆಗ್ತಾ ಉಂಟು. ಇದು ಕೂಡ ನನ್ನ ಅತ್ತೆ ಮನೆಗೆ ತಗೊಂಡು ಬಂದದ್ದಾಯಿತಾ. ಇದರಲ್ಲಿ ಮುಳ್ಳಿಲ್ಲ ಈ ಗುಲಾಬಿಯಲ್ಲಿ. ಇಲ್ಲಿ ಇನ್ನೊಂದು ಮೊಗ್ಗಾಗ್ತಾ ಉಂಟು. ಇದು ನೋಡಿ, ಹೀಗೆ ಇರ್ತದೆ. ಸುಮಾರು ಹೂವಾಗಿದೆ. ಹಾಗೆ ಗೊಬ್ಬರ ಯಾಕೆ ಮಾಡ್ತೇವೆ ಅಂತ ಹೇಳಿದರೆ ನೋಡಿ, ಇಲ್ಲಿ ಹೂ ಎಷ್ಟು ಚೆಂದ ಅರಳ್ತದೆ, ಅದೇ ಥರ ಗೊಬ್ಬರ ಅಷ್ಟು ಪೌಷ್ಟಿಕಾಂಶ ಕೊಡ್ತದೆ. ಅದಕ್ಕೆ ನಾವು ಜಾಸ್ತಿ ನೋಡಿ ದನದ ಗೊಬ್ಬರ ಯೂಸ್ ಮಾಡೋದು. ಸಗಣಿ ನೀರು ಮತ್ತು ಗೊಬ್ಬರ ಹಾಕ್ತೇವಲ್ಲ ನಾವು, ಹಾಗಾಗಿ ನೋಡಿ ಹೂ ಚೆಂದ ಆಗ್ತಾ ಇರ್ತದೆ. ಎಲ್ಲರೂ ಕೇಳ್ತಿರಲ್ಲ ದನಗಳದ್ದು ಹಟ್ಟಿಗೆ ಆ ಥರ ಯಾಕೆ ಸಗಣಿ ಗೊಬ್ಬರ ಎಲ್ಲ ಒಟ್ಟಿಗೆ ಹಾಕಿ ಹಾಗೆ ಮಾಡ್ತೀರಾ ಅಂತ. ನಮಗೆ ನೋಡಿ ಸಗಣಿದು ಗೊಬ್ಬರ ಸಿಕ್ಕೋದ್ರಿಂದ ಹೂವೇ ಇಷ್ಟು ಚೆಂದ ಆಗ್ತದೆ ಅಂದರೆ ತೋಟಕ್ಕೆ ಎಷ್ಟು ಒಳ್ಳೆಯದಾಗ್ಬೋದು ಅಂತ ಹೇಳಿ ನೀವೊಮ್ಮೆ ಯೋಚನೆ ಮಾಡಿ ಅಲ್ಲ. ಅದಕ್ಕೆ ಹಟ್ಟಿ ಗೊಬ್ಬರ ಬೇಕು ಅಂತ ಹೇಳೋದು, ಸಗಣಿ ಬೇಕು, ಒಂದು ದನ ಆದರೂ ಬೇಕು ಅಂತ ಹೇಳೋದು ಅದಕ್ಕೆ ನನ್ನ ಅಪ್ಪ. ಆಗ ತೋರಿಸಿದ್ರಲ್ಲಿ ಇದು ಡಿಫ್ರೆಂಟ್, ಅದು ಇನ್ನೂ ಕೂಡ ದೊಡ್ಡದಾಗ್ತದೆ ಆಯಿತಾ. ನಾನು ಆಗ ತೋರಿಸಿದ್ದಲ್ಲ ಗುಲಾಬಿ ಫಸ್ಟ್ ಕ್ಲಿಪ್ಪಲ್ಲಿ, ಇದು ಅದೇ ಥರದ್ದು, ಆದರೆ ಇದು ಚಿಕ್ಕದೇ. ಎಷ್ಟೇ ಗಿಡ ದೊಡ್ಡದಾಗಲಿ ಎಷ್ಟೇ ಗೊಬ್ಬರ ಹಾಕಲಿ ಇದು ಚಿಕ್ಕದೇ ಆಗೋದು. ಅದು ಇನ್ನೂ ದೊಡ್ಡ, ಅಂದರೆ ದೊಡ್ಡದು ಈ ಥರದ ಸ್ಟೆಮ್ ಹೋಗ್ತದಲ್ಲ, ಅದರಲ್ಲಿ ದೊಡ್ಡ ಗುಲಾಬಿ ಆಗ್ತದೆ. ಅಪ್ಪ ನೋಡಿ ಅಡಿಕೆದ ಕೆಲಸ ಮಾಡ್ತಿದ್ದಾರೆ. ಮೊನ್ನೆ ನಾವು ತುಂಬಿಸಿಟ್ವಲ್ಲ, ಈಗ ಇನ್ನು ಸ್ವಲ್ಪ ಬಿಸಿಲು ಬೀಳಲಿಕ್ಕೆ ಶುರುವಾಯಿತು. ನಿನ್ನೆ ಅಷ್ಟು ಬಿಸಿಲು ಇರಲಿಲ್ಲ, ಹಾಗೆ ಅಡಿಕೆದ ಕೆಲಸ ಮಾಡ್ತಿದ್ದಾರೆ. ಕೂರ ಅಡಿಕೆ ಒಣಗಿಸುವ ಕೆಲಸದಲ್ಲಿದ್ದಾನೆ. ದನಗಳನ್ನು ಕಾಡಲ್ಲಿ ಕಟ್ಟಿ ಬಂದು ಈಗ ಬಜಾವ್ಗೆ ಬಂದೆ. ನಿನ್ನೆ ನಾವು ಬಜಾವ್ ತರಲಿಲ್ಲ, ಯಾಕಂದರೆ ನಿನ್ನೆ ನಮಗೆ ಬೈಹುಲ್ಲು ಹಾಕ್ಲಿಕ್ಕಿತ್ತಲ್ಲ, ಹಾಗೆ ಅದರದ್ದೇ ಕೆಲಸ ಇರೋದು ಜಾಸ್ತಿ ಆಗ್ತದೆ ಅಂತೇಳಿ ಬಜಾವ್ ತಂದರೆ ಹೊತ್ತಾಗ್ತದೆ ಅಂತೇಳಿ ನಿನ್ನೆ ತೊಗೊಂಡು ಬರಲಿಲ್ಲ. ಹಾಗೆ ಸ್ವಲ್ಪ ಸಗಣಿ ಆಗಿದೆ ಹಟ್ಟಿಯಲ್ಲಿ, ಅದಕ್ಕೀಗ ಗೋಣಿಯಲ್ಲಿ ತುಂಬಿಸಿಕೊಂಡು ಹೋಗುವ ಅಂತ. ಮತ್ತು ಮೊನ್ನೆ ಮಳೆ ಸುಮಾರು ಹೊತ್ತು ಬಂದದ್ರಿಂದ ಅದೆಲ್ಲ ಸ್ಮೂತ್ ಆಗಿದೆ. ಭಾರ ಕೂಡ ಅದನ್ನು ರಾಶಿ ಮಾಡಿ ಕಟ್ಟಲಿಕ್ಕಾಗೋದಿಲ್ಲ, ಗೋಣಿಯಲ್ಲಿ ತುಂಬಿಸಿಕೊಂಡು ಹೋಗೋದು. ಮತ್ತು ಅದು ಭಾರ ಕೂಡ, ಹಾಗೆ ಹೇಗೋ ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೊಂಡು ಹೋಗುವ, ಇಲ್ಲ ಅಂತೇಳಿದರೆ ಇನ್ನೂ ಸಗಣಿ ಜಾಸ್ತಿ ಆಗ್ತದೆ ಅದಕ್ಕೆ. ಒಂದು ಗೋಣಿ ಆಯಿತು, ತುಂಬಿಸಿದೆ ನೋಡಿ ಟಿಂಕಿ. ನಾನು ಬಜಾವ್ಗೆ ಹೋದರೆ ದನಗಳ ಹತ್ರ ಹೋದರೆ ಅವ ಬರದೇ ಇರೋದು ಅಂತಿಲ್ಲ, ಬರ್ತಾನೆ ಯಾವಾಗಲೂ ಸಹ. ಟಿಂಕಿ ಆಯಿತು ಹೋಗುದಿನ್ನು, ಅವನಿಗೆ ಕಾದು ಸಾಕಾಯ್ತಂತ. ಕುಂಚು ಚಲ ಆಯ್ತಾ, ಜಲೆ ಬಜಾವ್ ಜಲೆ. ಮಧ್ಯಾಹ್ನಕ್ಕೆ ಒಂದೇ ಲಗದ್ದು ಚಟ್ನಿ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಇದು ನಾನು ಹೂವಿನ ಸಾಲಲ್ಲಿ ಕಳೆದ ವರ್ಷ ನೆಟ್ಟಿದ್ದೆ, ಅದರದ್ದು ಸುಮಾರು ಹರಡಿದೆ ನೋಡಿ. ಇದು ಕ್ಲೀನ್ ಮಾಡ್ತಾಯಿದ್ರೆ ಇನ್ನು ಬೆಳೀತಾ ಚಿಗುರ್ತಾ ಇರ್ತದಲ್ಲ, ಅದಕ್ಕೋಸ್ಕರ ಈಗ ಇದನ್ನು ಕೊಯ್ದು ಒಂದು ಚಟ್ನಿ ಮಾಡಿ ಬಿಡುವ. 12 ಗಂಟೆಗಿಂತ ಮುಂಚೆ ತೆಗಿಬೇಕಲ್ಲ, ಹಾಗೆ ಇನ್ನು 12 ಗಂಟೆ ಆಗಲಿಕ್ಕೆ 10 ನಿಮಿಷ ಉಂಟು, ಅದಕ್ಕಿಂತ ಮುಂಚೆ ತೆಗೆದು ಬಿಡುವ. ಇಲ್ಲಾಂದರೆ ಇದು ವಿಷ ಆಗ್ತದೆ ಅಂತ ಕೆಲವು ಹೇಳ್ತಾರೆ. ನಿಮಗೆ ಈ ಥರದ್ದು ಥಾಟ್ ಉಂಟಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ. 12 ಗಂಟೆ ಮೇಲೆ ಇದನ್ನು ಒಂದೇ ಲಗವನ್ನು ತೆಗಿಬಾರ್ದಂತೆ, ಬ್ರಾಹ್ಮಿಯನ್ನು ತೆಗಿಬಾರ್ದಂತೆ, ಹೌದಾ ಅಲ್ವಾ ಅಂತ ಕಮೆಂಟಲ್ಲಿ ಹೇಳಿ.
ಒಂದೆಲಗದ ಚಟ್ನಿ ರೆಡಿ ಆಯಿತು. ಇದು ಮತ್ತು ಮಜ್ಜಿಗೆ ಉಪ್ಪಿನಕಾಯಿ ಇಷ್ಟ ಇವತ್ತು ಮಧ್ಯಾಹ್ನ ಊಟಕ್ಕೆ. ಇದೊಂದು ಇದ್ದರೆ ಸಾಕು, ಭಾರಿ ಖುಷಿ ಆಗ್ತದೆ ಊಟ ಮಾಡಲಿಕ್ಕೆ. ನಾನು ಊಟಕ್ಕೆ ರೆಡಿ ಎಲ್ಲ ಮಾಡಿಟ್ಟು ಈಗ ದನಗಳ ಹತ್ರ ಹೋಗ್ತಾ ಇದ್ದೇನೆ, ಒಮ್ಮೆ ಬದಲಿಸಿ ಬರುವ ಅಂತ. ಈಗ ಒಮ್ಮೆ ಬದಲಿಸಿದರೆ ಮತ್ತು 3 ಗಂಟೆಗೆ ಬಂದು ಇನ್ನೊಂದು ಕಡೆ ಬದಲಿಸೋದು. ಅವರು ಮನೆಗೆ ಬರ್ತೇವೆ ಅಂತ ಹೇಳಿದರೆ ಮನೆಗೆ ಕರ್ಕೊಂಡು ಬರೋದು. ಹಾಗೆ ಇವತ್ತು ಜಾಸ್ತಿ ಸೊಪ್ಪು ಮತ್ತು ಹುಲ್ಲಿರುವಲ್ಲಿ ಕರ್ಕೊಂಡು ಕಟ್ಟಿದ್ದು, ಸ್ವಲ್ಪ ದೂರ ಮನೆಯಿಂದ, ಹಾಗೆ ಹತ್ತಿಕೊಂಡು ಹೋಗಬೇಕು. ಈಗ ಇಳಿಸ್ಕೊಂಡು ಕರ್ಕೊಂಡು ಬರೋದು, ಅಂದರೆ ಸ್ವಲ್ಪ ಕೆಳಗೆ ಕರ್ಕೊಂಡು ಬರೋದು, ಕಟ್ಟೋದು, ಹಾಗೆ ಕೆಳ ಕರ್ಕೊಂಡು ಬರೋದು. ಈಗ 2 ಸಲ ಆಯಿತು ಬದಲಿಸಿ, ಈಗ ಮಾತ್ರ 3 ಸಲ ಆಗ್ತದೆ. ಒಮ್ಮೆ ಬದಲಿಸಿ ಬರೋದು. ಹೇಗೆ ಅನ್ನಿಸ್ತದೆ ನಿಮಗೆ ನಮ್ಮ ಕಾಡು ನೋಡುವಾಗ? ಇದೊಂದು ಕಾಡಲ್ಲಿ ಮಲ್ಲಿಗೆ ಸಿಗ್ತದಾಯ್ತಾ, ತೋರಿಸ್ತೇನೆ. ಮಲ್ಲಿಗೆ ಅಲ್ಲ, ಅದರದ್ದು ಹೂವು ಪರಿಮಳ ಗೊಳಿ. ಅದು ಮರದಲ್ಲಿ ಆಗೋದು, ಬಳ್ಳಿಯಲ್ಲಿ ಅಲ್ಲ, ಮರದ್ದೊಂದು ಹೂ ಪರಿಮಳ ಗೊಳಿ. ನಿಜ ಮಲ್ಲಿಗಿಂತ ಸಹ ಒಳ್ಳೆ ಪರಿಮಳ ಉಂಟು, ಆದರೆ ಕಾಡಲ್ಲಿ ಆಗೋದಕ್ಕೆ ವ್ಯಾಲ್ಯೂ ಇಲ್ಲ ಅಲ್ಲ. ಸೊ ನೋಡಿ, ಕೊಂಬಿಗೆಲ್ಲ ಮಣ್ಣಿಗೆಲ್ಲ ಕುಟ್ಟಿಕೊಂಡು ಹೋರಿಗಳು ಮಾಡ್ತದಲ್ಲ ಹಾಗೆ ಮಾಡೋದಾಯ್ತಾ. ಇವಳೊಮ್ಮೊಮ್ಮೆ ಮಣ್ಣೆಲ್ಲಾದರೂ ಸಿಕ್ಕಿದರೆ ಅದನ್ನು ಗರ್ಪಿ ಇಲ್ಲೆಲ್ಲ ಹಾಕಿಕೊಳ್ತಾಳೆ. ಗುಂಡಮ್ಮ ಅವಳು ಕೊಂಗಿ ನೋಡಿ, ಕೊಂಗಿ ಒಟ್ಟಿಗೆ ಬೇಕು ಅವಳಿಗೆ ಕೊಂಗಿ. ಇದು ನೋಡಿ, ಇದು ಚೂರಿ ಮುಳ್ಳಿದು ಕಾಯಿ. ಇದರಲ್ಲಿ ಮುಳ್ಳು ಇರ್ತದೆ. ಹಣ್ಣು ಮಾತ್ರ ಕಪ್ಪಾಗ್ತದೆ, ಹಣ್ಣಾಗುವಾಗ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ, ಸಿಹಿಯಾಗಿ. ಕಾಡಲ್ಲಿ ಸಿಗುವ ಪ್ಲಮ್ ಥರ. ಈಕೊಳ್ಳಿ ಇಲ್ಲಿ ಉಂಟು. ಇದು ಹಣ್ಣಾಗಬೇಕಷ್ಟೇ, ಎಲ್ಲ ಬೆಳೆದಿದೆ, ಹಳದಿ ಕಲರಾಗಿ ಆಮೇಲೆ ಕಪ್ಪಾಗ್ತದೆ. ಆದರೆ ಇದನ್ನು ತೆಗೆಯುವಾಗ ಜಾಗ್ರತೆ ಬೇಕು. ಇಡೀ ಗಿಡದಲ್ಲಿ ಮುಳ್ಳು. ಯಾರಾದರೂ ತಿಂದಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನಾವು ಚಿಕ್ಕ ಇರುವಾಗ ಶಾಲೆಗೆ ಹೋಗುವ ದಾರಿಯಲ್ಲೆಲ್ಲ ಸಿಗ್ತಿತ್ತು. ಇದನ್ನು ಕೊಯ್ಕೊಂಡು ತಿನ್ಕೊಂಡು ಹೋಗ್ತಿದ್ವಿ. ನಿಮಗೆ ಯಾರಿಗಾದರೂ ಇದರದ್ದು ಮೆಮೊರೀಸ್ ಇದ್ದರೆ ಶೇರ್ ಮಾಡೋದನ್ನು ಮರಿಬೇಡಿ. ನನ್ನ ಊಟಕ್ಕೆ ಮಜ್ಜಿಗೆ, ಚಟ್ನಿ ಮತ್ತು ನಿನ್ನೆದು ರಸಮ್ ಸ್ವಲ್ಪ ಇತ್ತು, ಅದು ಇಷ್ಟೇ. ವಾಪಸ್ ಬಂದರು ಊಟಕ್ಕೆ. ಇವರಿಬ್ಬರು ನೋಡಿ ಎಂತ ಮಾಡ್ತಿದ್ದಾರೆ ಅಂತ. ಅವಳಿಗೆ ಪೈಪಲ್ಲೇ ನೀರು ಕುಡಿಬೇಕು, ಡ್ರಮ್ಮಿಂದ ನೀರು ಬೇಡ. ಅಪ್ಪನ ಮುದ್ದು ಗೌರಿ, ಅವರಿಗೆ ಸಹ ಖುಷಿ, ಇವಳಿಗೆ ಸಹ ಖುಷಿ. ಇಂಥದನ್ನು ನೀವು ನೋಡಿದ್ದೀರಾ? ಅವಳಿಗೆ 1 ವರ್ಷ 2 ತಿಂಗಳಾಗ್ತಾ ಬಂತು. ಹಾಗೆ ನಮ್ಮ ಮುದ್ದು ಗೌರಿ. ಸಾಕಂತೆ, ಹೊಟ್ಟೆ ತುಂಬಿತ್ತು ನೀರು ಕುಡಿದು. ಮುರಾಯಿತು. ಅಪ್ಪ ದನಗಳನ್ನು ಕರ್ಕೊಂಡು ಬಂದರು, ನೀರೆಲ್ಲ ಕುಡಿದು ಈಗ ಬೈಹುಲಾಗ್ತಿದ್ದಾರೆ ಅಪ್ಪ. ಕಜ್ಜೋ ಮತ್ತು ಅಪ್ಪ ನೋಡಿ ಭಾರಿ ಫ್ರೆಂಡ್ ಅವ ಅಪ್ಪನೊಟ್ಟಿಗೆ. ಎಲ್ಲ ಹಾಕಿ ಆಯ್ತೇನೋ, ನಮಗೆ ಒಂದು ಚಹಾ ಮಾಡ್ಕೊಳ್ಬೇಕು ಕುಡಿಲಿಕ್ಕೆ. ನಿಜ ನೋಡಿ, ಫುಲ್ ಅಪ್ಪನನ್ನು ಫಾಲೋ ಮಾಡೋದಲ್ವ. ಹಾಯ್ ಕಜ್ಜುಳ, ಎಂತ ಮಾಡೋದು ಕಜ್ಜು ನೀನು? ಇದೇ ತೆಂಗಿನಕಾಯಿ ಗೋಟು ಇಕೊಳ್ಳಿ. ಇದನ್ನು ಒಡೆದು ಇದರೊಳಗಡೆ ಇರುವಂಥ ಕೊಬ್ಬರಿ ಉಂಟಲ್ಲ, ಇದನ್ನು ನಾವು ಒಣಗಿಸಿ ಮಿಲ್ಲಿಗೆ ಕೊಡುವಂಥದ್ದು ಎಣ್ಣೆಗೆ. ನಾವು ಒಂದಿಷ್ಟು ಕೊಬ್ಬರಿ ತೆಗೆದಿಡ್ತೇವೆ ವರ್ಷವು. ತೆಂಗಿನ ಎಣ್ಣೆ ಬೇಕಲ್ಲ ನಮಗೆ ಯೂಸಿಗೆ, ಅದಕ್ಕೆ. ಇದನ್ನು ಸಮಯ ಬರಲಿಲ್ಲ ಕಟ್ ಮಾಡಲಿಕ್ಕೆ, ಯಾವಾಗ ಕಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಆವಾಗ ವ್ಲಾಗ್ ಮಾಡ್ತೀನಿ. ಶಂಭು ಹುಲ್ಲು ತಿನ್ನೋದಿವ. ಆ್ಯಪಲ್ ನೋಡಿ, ಪಿಂಕು ಕೆಂಪು ಉಂಟು. ಈಗ ಸಾಧಾರಣದೆಲ್ಲ ಬಿದ್ದಿದೆ. ಈಗ ಭಾರಿ ಹುಳಿ ಉಂಟಾಯ್ತಾ, ಇದನ್ನು ತಿಂದರೆ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ಬೋದು. ಅದಕ್ಕೆ ನಾನಂತೂ ಮುಟ್ಲಿಕ್ಕೆ ಹೋಗಲಿಲ್ಲ ಹುಳಿ ಅಂತೇಳಿ. ಗೊಂಚಲು
ಹುಲ್ಲಾಯಿತು ಒಂದು ಕಟ್ಟ, ಸ್ವಲ್ಪ ಅಡಿಕೆ ಸಹ ಸಿಕ್ಕಿತ್ತು, ಅದನ್ನು ಸಹ ತಗೊಂಡು ಮನೆಗೆ ಹೋಗ್ತಿದ್ದೇನೆ. ಶಂಭು ಕೂಡ ಬಂದಿದ್ದೆ ನೋಡಿ ಅಂತೆ, ಒಟ್ಟಿಗಿರ್ತಾನೆ ಅವ. ಅಪ್ಪ ನಾನು ಕರೆದು ಬರಬೇಕು ಹೊರಿಸ್ಲಿಕ್ಕೆ. ಹಾಗೆ ಹೊಯ್ 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 ಹೊಯ್. ದನ ನೋಡಿ ಮೇಯ್ತುಂಟು ಹುಲ್ಲು ನಮ್ಮದು. ಏನೋ ಖುಷಿ ಅವನಿಗೆ ಹುಲ್ಲು ಮಧ್ಯದಲ್ಲಿ ಹೋಗಲಿಕ್ಕೆ ಅಲ್ಲ ಶಂಭು. ಶಂಭು